ಹಲೋ ಗೆಳೆಯರಿ, ನಮ್ಮ ಲಾ ಎಕ್ಸ್ಪ್ರೆಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಏಪ್ರಿಲ್ 3, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲ ಆರ್ಟಿಕಲ್ ಅನ್ನು ನೋಡುವಂಥದ್ದಾದರೆ, ಕ್ಯಾಬಿನೆಟ್ಸ್ ಅಡ್ವೈಸ್ ಆನ್ ಗ್ರಾಂಟ್ ಆಫ್ ರೆಮಿಷನ್ ಟು ಕನ್ವಿಕ್ಟ್ಸ್ ಈಸ್ ಬೈಂಡಿಂಗ್ ಆನ್ ಗವರ್ನರ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುವಂಥದ್ದು. ಈ ಒಂದು ಇಶ್ಯೂನಲ್ಲಿ ಆರ್ಟಿಕಲ್ 161ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವು ನೋಡಬೇಕಾಗಿದೆ. ಗವರ್ನರ್ ಅವರು ಡಿಸ್ಕ್ರಿಷನರಿ ಪವರನ್ನು ಯೂಸ್ ಮಾಡೋದ್ರ ಮುಖಾಂತರ ಕೆಲವು ಸಂದರ್ಭದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಆದರೆ ಮೋಸ್ಟ್ ಆಫ್ ದ ಟೈಮ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅವರ ಒಂದು ಅಡ್ವೈಸ್ನ ಆಧಾರದ ಮೇಲೆ ಅವರು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಅಂತ ಹೇಳ್ಬೋದು. ಏಡ್ ಆ್ಯಂಡ್ ಅಡ್ವೈಸ್ ರೂಲ್ ಅಂತ ತೆಗೆದುಕೊಂಡಾಗ ಗವರ್ನರ್ ಅವರು ಇಂಡಿಪೆಂಡೆಂಟ್ ಆಗಿ ಆ್ಯಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸ್ಟೇಟ್ ಕ್ಯಾಬಿನೆಟ್ನ ಒಂದು ಅಡ್ವೈಸ್ನ ಆಧಾರದ ಮೇಲೆ ಅವರು ಆ್ಯಕ್ಟ್ ಮಾಡಬೇಕಾಗತ್ತೆ ಅಂತ ಹೇಳ್ಬೋದು. ಅದರಲ್ಲೂ ರೆಮಿಷನ್ಗೆ ಸಂಬಂಧಪಟ್ಟಂಥ ಒಂದು ಪವರನ್ನು ನಾವು ಪ್ರಸ್ತುತವಾಗಿ ಕಾಣಬಹುದು. ರೆಮಿಷನ್ ಅಂದರೆ ಏನು ಅಂತ ನೋಡೋಣ. ಗವರ್ನರ್ ಅವರು ಕೇವಲ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿ ಆ್ಯಕ್ಟ್ ಮಾಡ್ತಾರೆ, ಯಾವುದೇ ರೀತಿಯಾಗಿ ರಿಯಲ್ ಎಕ್ಸಿಕ್ಯೂಟಿವ್ ಅಂತ ಅನಿಸ್ಕೊಳ್ಳೋದಿಲ್ಲ ಅಲ್ವಾ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಕೇಸ್ ಅಂತಂದರೆ ಶಮ್ಶೇರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಕೇಸಲ್ಲಿ ಕಾಣ್ಬೋದು. ವೆರಿ ಇಂಪಾರ್ಟೆಂಟ್. ಶಮ್ಶೇರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಕೇಸ್ ನಡೆಯಲ್ಲಿ ಗವರ್ನರ್ ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್ಡು, ಯಾವುದೇ ರೀತಿಯಾಗಿ ರಿಯಲ್ ಎಕ್ಸಿಕ್ಯೂಟಿವ್ ಅಲ್ಲ ಅಂತ ಮತ್ತೆ ಎಂಫಸಿಸ್ ಮಾಡಿರೋದನ್ನು ಗಮನಿಸ್ಬೋದು. ಹಾಗಾಗಿ ಗವರ್ನರ್ ಅವರು ಯಾವುದೇ ರೀತಿಯಾಗಿ ಕ್ಯಾಬಿನೆಟ್ ಕೊಡ್ತಾ ಇರುವಂಥ ಒಂದು ಅಡ್ವೈಸನ್ನು ಡಿಸ್ಅಗ್ರಿ ಮಾಡುವಂತಿಲ್ಲ. ಒಂದು ವೇಳೆ ರೆಮಿಷನ್ ಪ್ರೋಸೆಸ್ ನಡಿನಲ್ಲಿ ಗವರ್ನರ್ ಅವರ ನಿರ್ಧಾರ ಡಿಫ್ರೆಂಟ್ ಆಗಿದ್ರೂ ಕೂಡ ಕ್ಯಾಬಿನೆಟ್ ಕೊಡ್ತಾ ಇರುವಂಥ ಅಡ್ವೈಸನ್ನು ಫಾಲೋ ಮಾಡಬೇಕಾಗುತ್ತೆ ಅಂಡರ್ ಆರ್ಟಿಕಲ್ 161. ಇಲ್ಲಿ ಯಾವುದೇ ರೀತಿಯಾಗಿ ಗವರ್ನರ್ ಅವ್ರಿಗೆ ಡಿಸ್ಕ್ರಿಷನರಿ ಪವರ್ ಇಲ್ಲ ಅಂತ. ಇಲ್ಲಿ ಮದ್ರಾಸ್ ಹೈಕೋರ್ಟ್ ಅಗೇನ್ ಒಂದು ಎಕ್ಸಾಮಿನೇಷನನ್ನು ಮಾಡಲಿದೆ. ಈ ಮೊದಲು 2024ರಲ್ಲಿ ಕೊಟ್ಟಿರ್ತಕ್ಕಂಥ ಜಡ್ಜ್ಮೆಂಟ್ಗಳು ಸ್ವಲ್ಪ ಕಾನ್ಫ್ಲಿಕ್ಟಿಂಗ್ ಕಂಡೀಷನ್ ಇದೆ, ಒಂದು ಕ್ಲಾರಿಟಿಗೆ ಬರಲಿದೆ ಅಂತಲೇ ನಾವು ಗಮನಿಸ್ಬೋದು. ಫುಲ್ ಬೆಂಚ್ಗೆ ಒಂದು ಕ್ಲಾರಿಟಿನ ಕೊಡಲಿಕ್ಕೆ ಅಸೈನ್ ಮಾಡಿದ್ದಾರೆ ಅಂತ ನೋಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕೇಸ್ ಅಂತಂದರೆ ಮಾರುರಾಮ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ AG ಪೆರಾರಿವಲನ್ ಅನ್ನುವಂಥ ಕೇಸು. ಸೊ ಈ ಒಂದು ಕೇಸು ರಿಅಫರ್ಮ್ ಮಾಡುತ್ತೆ ಅಗೇನ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ನಿರ್ಧಾರವನ್ನು ಗವರ್ನರ್ ಅವರು ಓವರ್ ರೈಡ್ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಗವರ್ನರ್ ಅವರು ಇಂಡಿಪೆಂಡೆಂಟ್ ಆಗಿ ಆ್ಯಕ್ಟ್ ಮಾಡದೇ ಇರತಕ್ಕಂಥ ಸ್ಥಿತಿಗತಿಗಳಾಗಿರ್ಬೋದು, ಕೆಲವೊಂದಿಷ್ಟು ಹಂತದಲ್ಲಿ ಗವರ್ನರ್ ಅವರು ಡಿಲೇ ಮಾಡಿರುವಂತಹ ನಿರ್ಧಾರವನ್ನು ಕಾಣ್ತಾ ಇದ್ದಾವೆ. ಇಂಡೆಫಿನೆಟ್ಲಿ ಯಾವುದೇ ರೀತಿಯಾಗಿ ಆ್ಯಕ್ಟ್ ಮಾಡದೇ ಇರತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಕ್ಯಾಬಿನೆಟ್ ಕೊಡ್ತಾ ಇರುವಂಥ ಒಂದು ರೆಕಮೆಂಡೇಷನ್ಸನ್ನು ಓವರ್ ರೈಡ್ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇವಾಗ ಆರ್ಟಿಕಲ್ 161 ಅಂದರೆ ಏನು ಅನ್ನೋದ್ರ ಬಗ್ಗೆ ಗಮನಿಸೋಣ. ಸೊ ಇಲ್ಲಿ ಗವರ್ನರ್ ಅವರಿಗೆ ಇರ್ತಕ್ಕಂಥ ಒಂದು ಪಾರ್ಡನಿಂಗ್ ಪವರನ್ನು ಕಾಣ್ತಾ ಇದ್ದೇವೆ. ಪಾರ್ಡನಿಂಗ್ ಪವರ್ ಅಂತ ಬಂದಾಗ ಆರ್ಟಿಕಲ್ 72 ಕೂಡ ನಮಗೆ ಇಂಪಾರ್ಟೆಂಟ್. ಯೂನಿಯನ್ ಲೆವೆಲಲ್ಲಿ ಪ್ರೆಸಿಡೆಂಟ್ ಅವ್ರಿಗೆ ಇರ್ತಕ್ಕಂಥ ಒಂದು ಅಧಿಕಾರವನ್ನು ಆರ್ಟಿಕಲ್ 72ನಲ್ಲೇ ನೋಡ್ತೇವೆ. ಆರ್ಟಿಕಲ್ 161 ಅಡಿಯಲ್ಲಿ ಗವರ್ನರ್ ಅವರಿಗೆ ಪಾರ್ಡನಿಂಗ್ ಪವರ್ಗೆ ಸಂಬಂಧಪಟ್ಟಂತೆ ಸ್ಟೇಟ್ ಲೆವೆಲಲ್ಲಿ ಇರುವಂಥ ಒಂದು ಅಧಿಕಾರವನ್ನು ಕಾಣ್ತೇವೆ. ಸೊ ಯೂನಿಯನ್ ಮ್ಯಾಟರ್ಸ್ಗೆ ಸಂಬಂಧಪಟ್ಟಂತೆ ಪ್ರೆಸಿಡೆಂಟ್ ಅವರು ಇಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಸ್ಟೇಟ್ ಲಾಗೆ ಸಂಬಂಧಪಟ್ಟಂತೆ ಗವರ್ನರ್ ಅವರು ಆ್ಯಕ್ಟ್ ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೇವೆ. ಎರಡೂ ಸಿಚುವೇಶನ್ ನಡಿನಲ್ಲೂ ಸಹ ಏಡ್ ಆ್ಯಂಡ್ ಅಡ್ವೈಸ್ ಪ್ರಿನ್ಸಿಪಲನ್ನು ಇಲ್ಲಿ ಫಾಲೋ ಮಾಡಲಾಗುತ್ತೆ. ಗವರ್ನರ್ ಇರ್ಬೋದು, ಪ್ರೆಸಿಡೆಂಟ್ ಇರ್ಬೋದು, ಯಾವುದೇ ರೀತಿಯಾಗಿ ಡಿಸ್ಕ್ರಿಷನರಿ ಪವರನ್ನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಆರ್ಟಿಕಲ್ 161 ಆಗಿರ್ಬೋದು, ಆರ್ಟಿಕಲ್ 72 ನಡೆಯಲ್ಲಿ 5 ವಿಧವಾದಂತಹ ಪಾರ್ಡನಿಂಗ್ ಕಂಡೀಷನನ್ನು ಕಾಣ್ತೇವೆ. ಪಾರ್ಡನ್, ಕಮ್ಯುಟೇಷನ್, ರೆಮಿಷನ್, ರೆಸ್ಪೈಟ್, ರಿಪ್ರೈವ್. ಪಾರ್ಡನ್ ಅಂದಾಗ ಒಬ್ಬ ವ್ಯಕ್ತಿಗೆ ಏನಾದರೂ ಇಂಪ್ರಿಸನ್ಮೆಂಟ್ ಆಗಿದೆ ಅಥವಾ ಡೆತ್ ಸೆಂಟೆನ್ಸ್ ಆಗಿದೆ ಅಂತಂದರೆ ಕಂಪ್ಲೀಟಾಗಿ ಆ ಒಂದು ಪನಿಷ್ಮೆಂಟನ್ನು ರಿಮೂವ್ ಮಾಡ್ತಕ್ಕಂಥ ಒಂದು ಅಧಿಕಾರ ಆಗುತ್ತೆ. ಪಾರ್ಡನ್ ಅಂತ ಕೊಟ್ಟಾಗ ಕಂಪ್ಲೀಟಾಗಿ ಪನಿಷ್ಮೆಂಟನ್ನು ಇಲ್ಲಿ ತೆಗೆದು ಹಾಕಲಾಗುತ್ತೆ ಅಂತ ಹೇಳ್ಬೋದು. ಕಮ್ಯುಟೇಷನ್ ಅಂತ ಬಂದಾಗ ಒಂದು ಪನಿಷ್ಮೆಂಟನ್ನು ಲೆಸರ್ ಪನಿಷ್ಮೆಂಟ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ಇವಾಗ 10 years ಇಂಪ್ರಿಸನ್ಮೆಂಟ್ ಇತ್ತಂದರೆ ಅದನ್ನು 5 years ಆಗಿ ಕನ್ವರ್ಟ್ ಮಾಡ್ಬೋದು. 5 years ಇದ್ದರೆ 2 years ಆಗಿ ಕನ್ವರ್ಟ್ ಮಾಡ್ಬೋದು. ಒಂದು ವೇಳೆ ಡೆತ್ ಸೆಂಟೆನ್ಸ್ ಇದ್ದರೆ ಲೈಫ್ ಇಂಪ್ರಿಸನ್ಮೆಂಟ್ ಥರ ಕನ್ಸಿಡರ್ ಮಾಡ್ಬೋದು. ಈ ರೀತಿಯಾಗಿ ಒಂದು ಲೆಸರ್ ಪನಿಷ್ಮೆಂಟ್ಗೆ ಕನ್ವರ್ಟ್ ಮಾಡುವಂಥದ್ದನ್ನು ಕಮ್ಯುಟೇಷನ್ ಅಂತ ಕನ್ಸಿಡರ್ ಮಾಡ್ತೇವೆ. ರೆಮಿಷನ್ ಅಂತ ಬಂದಾಗ ಯಾವುದೇ ರೀತಿಯಾಗಿ ನೇಚರ್ ಆಫ್ ಪನಿಷ್ಮೆಂಟಲ್ಲಿ ಬದಲಾವಣೆಯನ್ನು ಮಾಡೋದಿಲ್ಲ, ಕೇವಲ ಡ್ಯೂರೇಷನನ್ನು ಬದಲಾವಣೆ ಮಾಡ್ತಾರೆ. ಕಮ್ಯುಟೇಷನ್ ಮತ್ತು ರೆಮಿಷನ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ರೆಮಿಷನ್ ನಡಿನಲ್ಲಿ ಯಾವುದೇ ರೀತಿಯಾಗಿ ನೇಚರನ್ನು ಬದಲಾವಣೆ ಮಾಡೋದಿಲ್ಲ. ಪ್ರಸ್ತುತವಾಗಿರ್ತಕ್ಕಂಥ ಕೇಸನ್ನು ರೆಮಿಷನ್ಗೆ ಕನೆಕ್ಟ್ ಮಾಡುವಂಥದ್ದು. ರೆಸ್ಪೈಟ್ ಅಂತಂದರೆ ಒಂದು ಸೋಷಿಯಲ್ ಕಂಡೀಷನ್ನ ಆಧಾರದ ಮೇಲೆ ಒಂದು ವೇಳೆ ಪ್ರೆಗ್ನೆಂಟ್ ವುಮನ್ ಇದ್ದರೆ, ಇಲ್ನೆಸ್ ಇದ್ದರೆ, ಈ ಒಂದು ಹಂತದಲ್ಲಿ ಅವ್ರಿಗೆ ಕನ್ಸೆಷನನ್ನು ಕೊಡ್ತಾರೆ ಅಂತ ಹೇಳ್ಬೋದು. ರೆಪ್ರೈವ್ ಅಂತ ಬಂದಾಗ ಕೆಲವೊಂದಿಷ್ಟು ಹೋಲ್ಡನ್ನು ಮಾಡ್ತಾರೆ, ಡಿಲೇ ಮಾಡ್ತಾರೆ, ನಿರ್ಧಾರವನ್ನು ಲೇಟ್ ಸ್ಟೇಜ್ನಲ್ಲಿ ನಾವು ತೆಗೆದುಕೊಳ್ಬೋದು ಅಂತ. ಟೆಂಪ್ರರಿ ಡಿಲೇ ಮಾಡ್ತಕ್ಕಂಥ ಒಂದು ಹಂತವನ್ನು ರಿಪ್ರೈವ್ ಅಂತ ಕರಿತೇವೆ. ಸೊ ಇದರ ಆಧಾರದ ಮೇಲೆ ನಾವು ಪಾರ್ಡನಿಂಗ್ ಪವರ್ ಯಾವ ರೀತಿಯಾಗಿ ಗವರ್ನರ್ ಅವ್ರಿಗೆ ಇದೆ, ರಾಷ್ಟ್ರಪತಿಗಳಿಗೆ ಇದೆ ಅನ್ನೋದನ್ನು ಗಮನ ಹರಿಸುವಂಥದ್ದು. ರೇರ್ ಕೇಸಸ್ ನಡೆಯಲ್ಲಿ
ಡಿಸ್ಕ್ರಿಷನರಿ ಪವರನ್ನು ಯೂಸ್ ಮಾಡ್ಕೋಬೋದು ಅನ್ನುವಂಥದ್ದನ್ನು ಸಹ ಕಾಣ್ಬೋದು. ಏಕೆಂದರೆ ಇವಾಗ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರು ಒಂದು ಬಯಾಸ್ಡ್ ಆಗಿರುವಂಥ ನಿರ್ಧಾರವನ್ನು ಕೊಟ್ಟಿದ್ದೇ ಆದರೆ, ಇರ್ರ್ಯಾಷನಲ್ ಆಗಿರ್ತಕ್ಕಂಥ ನಿರ್ಧಾರವನ್ನು ಕೊಟ್ಟಿದ್ದೇ ಆದರೆ ಅಲ್ವಾ, ಈ ಒಂದು ಹಂತದಲ್ಲಿ ಗವರ್ನರ್ ಆಗಿರ್ಬೋದು, ಪ್ರೆಸಿಡೆಂಟ್ ಆಗಿರ್ಬೋದು ಡಿಸ್ಕ್ರಿಷನರಿ ಪವರನ್ನು ಯೂಸ್ ಮಾಡ್ಬೋದು ಎಕ್ಸೆಪ್ಷನಲ್ ಕೇಸಸಲ್ಲಿ ಅಂತ ಮಾತ್ರ ಸುಪ್ರೀಂ ಕೋರ್ಟ್ ಒಂದು ಹೇಳಿಕೆಯನ್ನು ಸಹ ಕೊಟ್ಟಿದೆ. ಆ್ಯಂಡ್ ಅಗೇನ್ ಇವಾಗ ಬೆಂಚು ಎಕ್ಸಾಮಿನೇಷನ್ನ ಮಾಡ್ತಾ ಇದೆ. ಯಾವ ರೀತಿ ಅಂತ ನಿರ್ಧಾರವನ್ನು ಜುಡಿಷಿಯರಿ ಸಿಸ್ಟಮ್ ತೆಗೆದುಕೊಳ್ಳುತ್ತೆ ಅಂತ ನಾವು ನೋಡಬೇಕು. ಗವರ್ನರ್ ಹಾಗೂ ಸ್ಟೇಟ್ ಗವರ್ಮೆಂಟ್ಗಳ ಮಧ್ಯೆ ಆಲ್ಮೋಸ್ಟ್ ಕಾನ್ಫ್ಲಿಕ್ಟ್ ಇರೋದನ್ನು ಕಾಣ್ತಾ ಇದ್ದೇವೆ. ಬಿಕಾಸ್ ಇದೊಂದು ಫೆಡರಲ್ ಟೆನ್ಷನನ್ನೇ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಬಿಲ್ಗಳನ್ನು ಅಸೆಂಟ್ ಮಾಡ್ತಕ್ಕಂಥ ಹಂತದಲ್ಲಿ ಗವರ್ನರ್ ಅವರು ಡಿಲೇ ಮಾಡ್ತಾ ಇರುವಂಥ ಸ್ಥಿತಿಗತಿಗಳಾಗಿರ್ಬೋದು. ಮೇಜರ್ ಅಪಾಯಿಂಟ್ಮೆಂಟ್ಸನ್ನು ಮಾಡ್ತಕ್ಕಂಥ ಹಂತದಲ್ಲೂ ಸಹ ಗವರ್ನರ್ ಅವರು ಎಷ್ಟರ ಮಟ್ಟಿಗೆ ಡಿಲೇ ಮಾಡ್ತಾ ಇದ್ದಾರೆ ಅಂತ ಕಾಣ್ಬೋದು. ಹಾಗೂ ಈ ಒಂದು ರೆಮಿಷನ್ ಡಿಸಿಷನ್ ಅಂತ ಬಂದಾಗೂ ಸಹ ಕಾನ್ಫ್ಲಿಕ್ಟ್ಗಳು ಕ್ರಿಯೇಟ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ವೆರಿ ವೆರಿ ಇಂಪಾರ್ಟೆಂಟ್. ಗವರ್ನರ್ ಅವರು ಕೇವಲ ಒಂದು ಫಾರ್ಮಲ್ ಹೆಡ್ ಆಗಿ ಆ್ಯಕ್ಟ್ ಮಾಡ್ತಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರಲಿ. ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, ಗವರ್ನರ್ ಅವರ ಪಾರ್ಡನಿಂಗ್ ಪವರ್ ಹಾಗೂ ರಾಷ್ಟ್ರಪತಿಗಳ ಪಾರ್ಡನಿಂಗ್ ಪವರ್ ನಡುವೆಯಲ್ಲಿ ಡಿಫ್ರೆನ್ಸನ್ನು ಕಾಣ್ತೇವೆ. ಯಾವ ರೀತಿಯಂಥ ಡಿಫ್ರೆನ್ಸ್ ಇದೆ ಅನ್ನೋದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನದಾಗಿ ಎಜುಕೇಷನ್ ಮಿನಿಸ್ಟ್ರಿ ನೋಟಿಫೈಸ್ NCERT ಆಸ್ ಡೀಮ್ಡ್ ಯೂನಿವರ್ಸಿಟಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುವಂಥದ್ದು. ಮಿನಿಸ್ಟ್ರಿ ಆಫ್ ಎಜುಕೇಷನ್ ಒಂದು ಗ್ರ್ಯಾಂಟನ್ನು ಮಾಡ್ತಾ ಇದೆ NCERTಗೆ. ಇದೊಂದು ಡೀಮ್ಡ್ ಯೂನಿವರ್ಸಿಟಿ ಆಗಿ ಕನ್ವರ್ಟ್ ಆಗ್ತಾ ಇದೆ. ಡೀಮ್ಡ್ ಯೂನಿವರ್ಸಿಟಿ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಬೇಕು. ಆ್ಯಸ್ ಪರ್ ದ UGC ಆ್ಯಕ್ಟ್ 1956 ಇದರಲ್ಲಿರುವಂಥ ಒಂದು ಸೆಕ್ಷನ್ 3ನ ಆಧಾರದ ಮೇಲೆ ಡೀಮ್ಡ್ ಯೂನಿವರ್ಸಿಟಿ ಅಂತ ಅನೌನ್ಸ್ ಮಾಡ್ತಾರೆ. ಡೀಮ್ಡ್ ಯೂನಿವರ್ಸಿಟಿ ಅಂತಂದರೆ ಇನ್ಸ್ಟಿಟ್ಯೂಷನ್ಸ್ಗಳು ಅಕಾಡೆಮಿಕ್ಸ್ ನಡಿನಲ್ಲಿ ಅಟಾನಮಿಯನ್ನು ಪಡೆದುಕೊಳ್ತವೆ ಅಂತ ಹೇಳ್ಬೋದು. ಅಟಾನಮಿ ಅಂತ ಬಂದಾಗ ತಮ್ಮದೇ ಆಗಿರುವಂಥ ಕೋರ್ಸಸ್ಗಳನ್ನು ಡೆವಲಪ್ ಮಾಡ್ಬೋದು, ಡಿಗ್ರೀಸ್ಗಳನ್ನು ಸಹ ಗ್ರ್ಯಾಂಟ್ ಮಾಡ್ತಕ್ಕಂಥ ಅಥಾರಿಟಿಯನ್ನು ಹೊಂದಿರ್ತವೆ, ಕರಿಕ್ಯುಲಮನ್ನು ಸಹ ಡಿಸೈನ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಹೊಂದಿರ್ತವೆ ಅಂತ ಹೇಳ್ಬೋದು. UGC ನಾರ್ಮ್ಸ್ಗಳನ್ನು ಫಾಲೋ ಮಾಡೋದ್ರ ಮುಖಾಂತರ ಅಕಾಡೆಮಿಕ್ಸನ್ನು ಹ್ಯಾಂಡಲ್ ಮಾಡ್ತಾ ಇರುವಂಥ ಕಂಡೀಷನನ್ನು ಕಾಣ್ಬೋದು. ಇವಾಗ NCERTಯ ಒಂದು ರೋಲನ್ನು ಎಕ್ಸ್ಪ್ಯಾನ್ಷನ್ ಮಾಡೋದಾಗಿ ಕಾಣ್ತಾ ಇದ್ದೇವೆ. ಸ್ಕೂಲ್ ಕರಿಕ್ಯುಲಮ್ ಬಾಡಿ ಆಗಿ ಆ್ಯಕ್ಟ್ ಮಾಡ್ತಾ ಇತ್ತು, ಬಟ್ ಪ್ರಸ್ತುತವಾಗಿ ಒಂದು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಗಿ ಕನ್ವರ್ಟ್ ಆಗ್ತಾ ಇರುವಂಥದ್ದು, ರಿಸರ್ಚ್ ಇನ್ಸ್ಟಿಟ್ಯೂಷನ್ ಆಗಿ ಕನ್ವರ್ಟ್ ಆಗ್ತಾ ಇರುವಂಥ ಒಂದು ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಎಜುಕೇಷನ್ ರಿಸರ್ಚ್ ಎಕೋಸಿಸ್ಟಮನ್ನು ಬೂಸ್ಟ್ ಮಾಡ್ತಕ್ಕಂಥ ಹಂತದಲ್ಲಿ PhD ಪ್ರೋಗ್ರಾಮ್ಸ್ಗಳನ್ನು ಸ್ಟಾರ್ಟ್ ಮಾಡ್ಬೋದು, ಟೀಚರ್ಸ್ಗಳನ್ನು ಟ್ರೈನ್ ಮಾಡ್ಬೋದು, ರಿಸರ್ಚರ್ಸ್ಗಳನ್ನು ಸಹ ಟ್ರೈನ್ ಮಾಡ್ಬೋದು, ಪಾಲಿಸಿ ಮೇಕರ್ಸ್ಗಳನ್ನು ಟ್ರೈನ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ಇನಿಷಿಯೇಟಿವ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ನಾವಿಲ್ಲಿ ಫೋಕಸ್ ಮಾಡ್ತಾ ಇದ್ದೇವೆ. ರಿಸರ್ಚ್ಗೆ ಸಂಬಂಧಪಟ್ಟಂತೆ ಫೋಕಸ್ ಮಾಡುವಂಥದ್ದು, ಇನ್ನೋವೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ NEP ಫೋಕಸ್ ಮಾಡುತ್ತೆ. ಇನ್ಸ್ಟಿಟ್ಯೂಷನಲ್ ಅಟಾನಮಿಯನ್ನು ಇವಾಗ ಒದಗಿಸ್ತಾ ಇದೆಯಲ್ಲ, ಇದರ ಆಧಾರದ ಮೇಲೆ ಸರ್ಕಾರ ಇವಾಗ ಅನೌನ್ಸ್ ಮಾಡಿರುವಂಥದ್ದನ್ನು ಕಾಣ್ಬೋದಾಗಿದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. NCERT ಏನಿದೆಯಲ್ಲ, ಇದೊಂದು ಯಾವುದೇ ರೀತಿಯಾಗಿ ಕಮರ್ಷಿಯಲ್ ಆಗಿ ಅಥವಾ ಪ್ರಾಫಿಟ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾ ಇಲ್ಲ. UGC ರೆಗ್ಯುಲೇಷನ್ಸ್ಗಳನ್ನು ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ತಾ ಇದೆ. ಅಕಾಡೆಮಿಕ್ ಸ್ಟ್ಯಾಂಡರ್ಡ್ಸ್ಗಳನ್ನು ಸಹ ಮೇಂಟೈನ್ ಮಾಡ್ತಾ ಇದೆ. NAC ನಡಿನಲ್ಲೂ ಸಹ ಒಳ್ಳೆ ಕ್ರೆಡಿಟನ್ನು ಹೊಂದಿದೆ ಅಂತ ಹೇಳ್ಬೋದು. ಸ್ಟ್ರಕ್ಚರಲ್ ಎಕ್ಸ್ಪ್ಯಾನ್ಷನ್ ಅಂತ ಬಂದಾಗ ಪ್ರಸ್ತುತವಾಗಿ ಒಂದು ಹೆಡ್ ಕ್ವಾರ್ಟರ್ನ ಕಾಣ್ತೇವೆ. 6 ರೀಜನಲ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಗಮನ ಹಚ್ಬೋದು. NCERT ಹೆಡ್ ಕ್ವಾರ್ಟರ್ ಎಲ್ಲಿದೆ ಅನ್ನೋದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. 6 ರೀಜನಲ್ ಇನ್ಸ್ಟಿಟ್ಯೂಷನ್ ಪ್ಲಸ್ 1 ಹೆಡ್ ಕ್ವಾರ್ಟರ್ ಇರೋದನ್ನು ಕಾಣ್ತಾ ಇದ್ದೀವಿ. ನ್ಯಾಷನಲ್ ಲೆವೆಲ್ ಟೀಚರ್ ಟ್ರೈನಿಂಗ್ ಹಬ್ ಆಗಿ ಕನ್ವರ್ಟ್ ಆಗುವಂಥ ಒಂದು ಪೊಟೆನ್ಷಿಯಾಲಿಟಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ದೇರ್ ಆರ್ ಸಮ್ ಚಾಲೆಂಜಸ್, ದೇರ್ ಆರ್ ಸಮ್ ಕನ್ಸರ್ನ್ಸ್. ಸ್ಕೂಲ್ ಕರಿಕ್ಯುಲಮ್ ರೋಲನ್ನು ಸಹ ಇದು ಮೇಂಟೈನ್ ಮಾಡಬೇಕು, ಯೂನಿವರ್ಸಿಟಿ ರೋಲನ್ನು ಸಹ ಇದು ಮೇಂಟೈನ್ ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ಚಾಲೆಂಜ್. ಬ್ಯಾಲೆನ್ಸ್ ಆಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು. ಜೊತೆಗೆ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಬೇಕಲ್ವಾ, ಪ್ಲಸ್ ಅಟಾನಮಿಯನ್ನು ಸಹ ಮೇಂಟೈನ್ ಮಾಡಬೇಕು ಅನ್ನುವಂಥ ಕನ್ಸರ್ನ್. ಜೊತೆಗೆ ಓವರ್ ಸೆಂಟ್ರಲೈಸೇಷನ್ ಆಗಬಾರ್ದು ವೆನ್ ಇಟ್ ಕಮ್ಸ್ ಟು ದಿ ಎಜುಕೇಷನ್ ಪಾರ್ಟ್. ಇದು ಸಹ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಅಂತಲೇ ಹೇಳ್ಬೋದು. ಇವಾಗ ನಾರ್ಮಲ್ ಯೂನಿವರ್ಸಿಟೀಸ್ಗೂ ಡೀಮ್ಡ್ ಯೂನಿವರ್ಸಿಟೀಸ್ಗೂ ಏನು ಡಿಫ್ರೆನ್ಸ್ ಇರಬಹುದು ಅನ್ನೋದಾದರೆ, ಡೀಮ್ಡ್ ಯೂನಿವರ್ಸಿಟಿಯನ್ನು ಗೌರ್ಮೆಂಟ್ ನೋಟಿಫಿಕೇಷನ್ನ ಮುಖಾಂತರ ಅನೌನ್ಸ್ ಮಾಡಲಾಗುತ್ತೆ. ನಾರ್ಮಲ್ ಯೂನಿವರ್ಸಿಟೀಸ್ಗಳಿರುತ್ತಲ್ಲ, ಇದನ್ನು ಸಂಸತ್ತಿನಲ್ಲಿ ಒಂದು ಆ್ಯಕ್ಟ್ನ ಮುಖಾಂತರ, ಪಾರ್ಲಿಮೆಂಟ್ ಆಗಿರ್ಬೋದು ಅಥವಾ ಸ್ಟೇಟ್ ನಡೆಯಲ್ಲಿ ಒಂದು ಆ್ಯಕ್ಟ್ನ ಮುಖಾಂತರ ಅನೌನ್ಸ್ ಮಾಡಲಾಗುತ್ತೆ. ಡೀಮ್ಡ್ ಯೂನಿವರ್ಸಿಟಿ ಗೌರ್ಮೆಂಟ್ ನೋಟಿಫಿಕೇಷನ್ ಆಧಾರದ ಮೇಲೆ. ಅಟಾನಮಿ ಅಂತ ಬಂದಾಗ ನಾರ್ಮಲ್ ಯೂನಿವರ್ಸಿಟಿ ನಡೆಯಲ್ಲಿ ಮಾಡ್ರೇಟ್ ಆಗಿರ್ತಕ್ಕಂಥ ಒಂದು ಅಟಾನಮಿ ಇರುತ್ತೆ. ಡೀಮ್ಡ್ ಯೂನಿವರ್ಸಿಟಿನಲ್ಲಿ ಅಟಾನಮಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದನ್ನು ಕಾಣ್ತಾ ಇದ್ದೇವೆ. ಹಾಗೂ ಕರಿಕ್ಯುಲಮ್ ಅಂತ ಬಂದಾಗ ಡೀಮ್ಡ್ ಯೂನಿವರ್ಸಿಟಿನಲ್ಲಿ ಸಾಕಷ್ಟು ಫ್ಲೆಕ್ಸಿಬಿಲಿಟಿಯನ್ನು ಕಾಣ್ತಾ ಇದ್ದೇವೆ. ನಾರ್ಮಲ್ ಯೂನಿವರ್ಸಿಟಿನಲ್ಲಿ ಫಿಕ್ಸ್ಡ್ ಆಗಿರ್ತಕ್ಕಂತಹ ಕರಿಕ್ಯುಲಮ್ ಆ್ಯಕ್ಟಿವಿಟೀಸನ್ನು ಗಮನ ಹರಿಸ್ಬೋದು.
ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಡಿಫ್ರೆನ್ಸ್. ಯಾವ ರೀತಿಯಾಗಿ ನಾರ್ಮಲ್ ಯೂನಿವರ್ಸಿಟೀಸ್ಗಳನ್ನು ಕಾಣ್ತೇವೆ, ಡೀಮ್ಡ್ ಯೂನಿವರ್ಸಿಟೀಸ್ಗಳನ್ನು ಕಾಣ್ತೇವೆ ಅನ್ನುವಂಥ ಕ್ಲಾರಿಟಿಯನ್ನು ಸಹ ನಾವಿಲ್ಲಿ ಕಾಣ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ, CAPF ಬಿಲ್ ಪಾಸ್ಡ್ ಇನ್ ಲೋಕಸಭಾ ಅಮಿಡ್ ಅಪೋಸಿಷನ್ ವಾಕೌಟ್. ಈ ಒಂದು ಇಶ್ಯೂ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ, ಅಗೇನ್ GS ಪೇಪರ್ 3 ನಡೆಯಲ್ಲಿ ಸೆಕ್ಯೂರಿಟಿ ಆಧಾರದ ಮೇಲೂ ಸಹ ಕನೆಕ್ಟ್ ಮಾಡುವಂಥದ್ದು. ಆರ್ಟಿಕಲ್ನ ಒಂದು ಕಂಟೆಕ್ಸ್ಟು, CAPF ಬಿಲ್ 2026 ಲೋಕಸಭೆಯಲ್ಲಿ ಪಾಸ್ ಮಾಡಿದರೆ ಅಪೋಸಿಷನ್ ಪಾರ್ಟಿ ಸಪೋರ್ಟ್ ಮಾಡದೆ ಇದ್ರೂ ಕೂಡ ಇವಾಗ ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗಿರೋದನ್ನು ಕಾಣ್ತಾ ಇದ್ದಾವೆ. ಅಪೋಸಿಷನ್ ಪಾರ್ಟಿ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ರೆಕಮೆಂಡೇಶನ್ ಮಾಡಿದ್ರು ಈ ಒಂದು ಬಿಲ್ಲನ್ನು ಅಸೈನ್ ಮಾಡಬೇಕು ಅಂತ. ಆದರೆ ಸರ್ಕಾರ ರಿಜೆಕ್ಟ್ ಮಾಡೋದ್ರ ಮುಖಾಂತರ ಇವಾಗ ಲೋಕಸಭೆಯಲ್ಲಿ ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಸೊ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಬಿಲ್ಲಲ್ಲಿರ್ತಕ್ಕಂಥ ಆಬ್ಜೆಕ್ಟಿವ್ಸ್ಗಳು ಏನಿದಾವೆ, ಯಾವ ರೀತಿಯಂಥ ಬದಲಾವಣೆಯನ್ನು ಮಾಡಿದ್ದಾರೆ ಅಂತ ನಾವು ನೋಡಬೇಕು. ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನಡೆಯಲ್ಲಿ ಕಂಡುಬರುತ್ತೆ. ಇವಾಗ BSF ಅಂತ ನೋಡ್ತೀವಲ್ಲ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ, ಅದರಲ್ಲೂ ಪಾಕಿಸ್ತಾನ ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟಂಥ ಏರಿಯಾದಲ್ಲಿ ಆಗಿರ್ಬೋದು, ಇಂಡಿಯಾ ಚೈನಾ ಬಾರ್ಡರ್ ನಡೆಯಲ್ಲೂ ಸಹ ITBP ಅಂತ ಕಾಣ್ತವೆ, CISF ಆಗಿರ್ಬೋದು, SSB ಅಂತ ಕಾಣ್ತವೆ, ಅಸ್ಸಾಂ ರೈಫಲ್ಸ್ ಆಗಿರ್ಬೋದು. ಅಂದರೆ ನಾರ್ತ್ ಈಸ್ಟರ್ನ್ ರೀಜನಲ್ಲಿ ಒಂದು ಸೆಕ್ಯೂರಿಟಿನ ತರ್ತಕ್ಕಂಥ ಹಂತದಲ್ಲಿ SSBನೂ ಸಹ ನೇಪಾಳ ಹಾಗೂ ಭೂತಾನ್ ಬಾರ್ಡರ್ಲಿ ಕಂಡು ಬರ್ತಾ ಇರೋದನ್ನು ಕಾಣ್ತಾ ಇದ್ವಿ. ಸೊ ಇದೇ ರೀತಿಯಾಗಿ ಸೆಕ್ಯೂರಿಟಿನ ಎನ್ಹಾನ್ಸ್ ಮಾಡುವಂಥ ಹಂತದಲ್ಲಿ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸು ತುಂಬ ಇಂಪಾರ್ಟೆಂಟು. ಇಂಟರ್ನಲ್ ಸೆಕ್ಯೂರಿಟಿಯನ್ನು ರಿಫ್ಲೆಕ್ಟ್ ಮಾಡ್ತಕ್ಕಂಥ ಹಂತದಲ್ಲಿ CAPF ಇಂಪಾರ್ಟೆಂಟು. ಸೊ ಇಲ್ಲಿ ಒಂದು ಬಿಲ್ನ ಆಬ್ಜೆಕ್ಟಿವ್ ಏನಿದೆ ಅಂತಂದರೆ, ಅಡ್ಮಿನಿಸ್ಟ್ರೇಟಿವ್ ಕ್ಲಾರಿಟಿಯನ್ನು ಒದಗಿಸ್ತಕ್ಕಂಥದ್ದಾಗಿರ್ಬೋದು. ಅದರಲ್ಲೂ ಪ್ರಮೋಷನ್ ಅಂತ ಬಂದಾಗ ಕೆಲವೊಂದು ಡಿಸ್ಪ್ಯೂಟ್ಸ್ಗಳಿರ್ತವೆ, ಅವುಗಳನ್ನು ರಿಸಾಲ್ವ್ ಮಾಡುವಂಥ ಹಂತದಲ್ಲಿ ಕರಿಯರ್ ಪ್ರೋಗ್ರೆಸ್ಸನ್ನು ತೋರಿಸಬೇಕು ಅನ್ನುವಂಥದ್ದಾಗಿರ್ಬೋದು, ಹಾಗೂ ಕೋರ್ಟ್ ಕೇಸಸ್ಗಳನ್ನು ಲಿಟಿಗೇಷನ್ಸನ್ನು ರಿಡ್ಯೂಸ್ ಮಾಡಬೇಕು ಅನ್ನುವಂಥ ಪ್ರೊವಿಷನ್ ಆಗಿರ್ಬೋದು. CAPF ಆಫೀಸರ್ಸ್ಗೆ ಸಂಬಂಧಪಟ್ಟಂತೆ ಒಂದು ಮಾರಲ್ನ ಬೂಸ್ಟ್ ಮಾಡ್ತಕ್ಕಂಥ ಹಂತದಲ್ಲಿ ನಾವು ಕಾಣ್ತಾ ಇದ್ದೇವೆ. ಬೇಸಿಕಲಿ ಪ್ರಮೋಷನಲ್ ಸ್ಟ್ರಕ್ಚರಲ್ಲಿ ಮಾಡಿರುವಂಥ ಬದಲಾವಣೆಯನ್ನು ಕಾಣ್ಬೋದು. ಗ್ರೂಪ್ A ಪೋಸ್ಟ್ ಆಫೀಸರ್ ಆಗಬೇಕು ಅಂತಂದರೆ ಅವರ ಕರಿಯರ್ ನಡೆಯಲ್ಲಿ ಮಿನಿಮಮ್ 4 ಪ್ರಮೋಷನ್ಸ್ಗಳನ್ನು ಹೊಂದಿರಬೇಕು ಅನ್ನುವಂಥದ್ದಾಗಿರ್ಬೋದು. ರಿಸರ್ವೇಷನ್ ಅಂತ ಬಂದಾಗ IG ರ್ಯಾಂಕ್ಗೆ 50% CAPF ಕೆಡರ್ಗೆ ಅಲೋಕೇಶನ್ ಮಾಡಿರುವಂಥದ್ದನ್ನು ಕಾಣ್ಬೋದು. ADG ರ್ಯಾಂಕ್ ನಡೆಯಲ್ಲಿ ನಿಯರ್ಲಿ ಆರ್ ಮೋರ್ ದೆನ್ 67% CAPF ಕೆಡರ್ಗೆ ಸಂಬಂಧಪಟ್ಟಂಥ ಒಂದು ರಿಸರ್ವೇಷನ್ನ ಕಾಣ್ತಾ ಇದ್ದಾವೆ. ಸೀನಿಯರ್ ಲೀಡರ್ಶಿಪ್ ಅಂತ ಬಂದಾಗ ಟಾಪ್ ಮೋಸ್ಟ್ ರ್ಯಾಂಕನ್ನು ಇಂಡಿಯನ್ ಪೊಲೀಸ್ ಸರ್ವಿಸ್ ಹೊಂದೋದನ್ನು ಗಮನಿಸ್ಬೋದು. IPS ನಾಮಿನೇಷನ್ ಆಗಿರೋದನ್ನು ಕಾಣ್ತಾ ಇದ್ದೀವಿ. ಇದರಿಂದನೂ ಕೂಡ ಅಪೋಸಿಷನ್ ಪಾರ್ಟೀಸ್ಗಳು ಧ್ವನಿ ಎತ್ತಿರೋದನ್ನು ಕಾಣ್ತಾ ಇದ್ದಾವೆ. ಟಾಪ್ ಮೋಸ್ಟ್ ರ್ಯಾಂಕ್ ಅಂತ ಬಂದಾಗ ಡೈರೆಕ್ಟರ್ ಜನರಲ್ ನೋಡ್ತೇವೆ, ಸ್ಪೆಷಲ್ ಡೈರೆಕ್ಟರ್ ಜನರಲ್ ಪೊಸಿಷನ್ ಆಗಿರ್ಬೋದು. ಈ ಎಲ್ಲ ಹುದ್ದೆಯಲ್ಲಿ IPS ಆಫೀಸರ್ಸ್ಗಳು ಇರ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಸೊ ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ರಿಫಾರ್ಮ್ಸನ್ನು ತೆಗೆದುಕೊಂಡು ಬಂದಿದ್ದಾರೆ. ಪ್ರಮೋಷನ್ ಲೆವೆಲಲ್ಲಿ ಆಗಿರ್ಬೋದು, ಸೀನಿಯಾರಿಟಿ ಆಧಾರದ ಮೇಲೆ ಕರಿಯರ್ ಪ್ರೋಗ್ರೆಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಫೋಕಸನ್ನು ಮಾಡ್ತಾ ಇದ್ದಾರೆ. IPS ವರ್ಸಸ್ CAPFಗೆ ಸಂಬಂಧಪಟ್ಟಂಥ ಒಂದು ಕಾನ್ಫ್ಲಿಕ್ಟು ಸಹ ಇಲ್ಲಿ ಕ್ರಿಯೇಟ್ ಆಗಿದೆ ಅಂತ ಗಮನಿಸ್ಬೋದು. ಬಿಕಾಸ್ IPS ಡಾಮಿನೇಷನ್ ತೋರಿಸ್ತಾ ಇದೆ ಟಾಪ್ ರ್ಯಾಂಕ್ ನಡೆಯಲ್ಲಿ. ಅಪೋಸಿಷನ್ ಪಾರ್ಟಿ ಒಂದು ಕನ್ಸರ್ನ್ ಅಂತಂದರೆ ಪಾರ್ಲಿಮೆಂಟರಿ ಸ್ಕ್ರೂಟಿನಿ ಸರಿಯಾಗಿ ಆಗಿಲ್ಲ. ಹಾಗಾಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ನೇಮಕ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಬಿಕಾಸ್ CAPF ಕ್ಯಾಡರ್ ಅಂತ ಬಂದಾಗ ಒಂದು ಅನ್ಫೇರ್ ಕಂಡೀಷನ್ ಕ್ರಿಯೇಟ್ ಆಗಿದೆ. ತುಂಬ ಸೆಂಟ್ರಲೈಸ್ಡ್ ಪವರನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಅಂತ ಹೇಳ್ಬೋದು. ಪೊಲಿಟಿಕಲ್ ಕಂಟೆಕ್ಸ್ಟ್ ಅಂತ ಬಂದಾಗ ಈ ಒಂದು ಬಿಲ್ಲನ್ನು ಅನೌನ್ಸ್ ಮಾಡ್ತಕ್ಕಂಥ ಹಂತದಲ್ಲಿ ಅಥವಾ ಪಾಸ್ ಮಾಡುವಂಥ ಹಂತದಲ್ಲಿ ಹೋಮ್ ಮಿನಿಸ್ಟರ್ ಆಗಿರುವಂಥ ಅಮಿತ್ ಶಾ ಅವರು ಸಹ ಇರಲಿಲ್ಲ ಅನ್ನೋದನ್ನು ಗಮನಿಸ್ಬೋದು. ಇದರಿಂದ ಒಂದು ಅಕೌಂಟಬಿಲಿಟಿಯ ಕನ್ಸರ್ನು ಸಹ ಕ್ರಿಯೇಟ್ ಆಗಿದೆ. ಸರ್ಕಾರದ ಪಾಯಿಂಟ್ ಏನಿದೆ ಅಂತಂದರೆ, ಇಲ್ಲಿ ಬೆಟರ್ ಪ್ರಮೋಷನ್ ಅಪಾರ್ಚುನಿಟಿಯನ್ನು ಒದಗಿಸ್ತಾ ಇದ್ದೇವೆ, ನಾವು ಅಡ್ಮಿನಿಸ್ಟ್ರೇಟಿವ್ ಕ್ಲಾರಿಟಿಯನ್ನು ತೆಗೆದುಕೊಂಡು ಬರ್ತಾ ಇದ್ದೇವೆ, ಫಿನಾನ್ಷಿಯಲ್ ಬೆನಿಫಿಟ್ಸನ್ನು ಸಹ ಕಾಣ್ತಾ ಇದ್ದೇವೆ ಅಂತ. ಯಾವುದೇ ರೀತಿಯಾಗಿ CAPF ಇಂಟ್ರೆಸ್ಟ್ನ ವಿರುದ್ಧವಾಗಿ ಬಿಲ್ಲನ್ನು ಪಾಸ್ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಗಮನಿಸ್ಬೋದು. ಸೊ ಇಲ್ಲಿ ಒಂದು ವಾಯ್ಸ್ ನೋಟ್ನ ಮುಖಾಂತರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಯಾವುದೇ ರೀತಿಯಾಗಿ ರೆಕಾರ್ಡೆಡ್ ವೋಟಿಂಗ್ ಇಲ್ಲಿ ಇಲ್ಲ, ನಿರ್ಧಾರವನ್ನು ಕೇವಲ ವಾಯ್ಸ್ ನೋಟ್ನ ಮುಖಾಂತರ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಅಪೋಸಿಷನ್ ಪಾರ್ಟೀಸ್ಗಳು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ನೇಮಕ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಇಂಪಾರ್ಟೆನ್ಸ್ ಏನಿದೆ ಅಂತ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳುವಂಥದ್ದು. ಇವಾಗ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂತಂದರೆ ಇದೊಂದು ಅಡ್ಹಾಕ್ ಕಮಿಟಿ ಅಂತ ಅನಿಸ್ಕೊಳ್ಳುತ್ತೆ. ಇದೊಂದು ಸ್ಪೆಷಲ್ ಆಗಿರ್ತಕ್ಕಂಥ ಕಮಿಟಿ ಅಂತಲೇ ಅನಿಸ್ಕೊಳ್ಳುತ್ತೆ. ಕಮಿಟಿ ನಡೆಯಲ್ಲಿ ಲೋಕಸಭಾ ಮೆಂಬರ್ಸ್ ಹಾಗೂ ರಾಜ್ಯಸಭೆ ಮೆಂಬರ್ಸ್ಗಳನ್ನು ಕಾಣ್ಬೋದು. ಪರ್ಪಸ್ ಏನಿದೆ ಅಂತಂದರೆ ಒಂದು ಸ್ಪೆಸಿಫಿಕ್ ಪರ್ಪಸ್ಗೋಸ್ಕರ ಅಂತಲೇ. ಇವಾಗ ಏನಾದರೂ ಸ್ಕ್ಯಾಮ್ಸ್ ನಡೀತಾ ಇರುತ್ತೆ, ಏನಾದರೂ ಮೇಜರ್ ಇಶ್ಯೂಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಈ ಒಂದು ಹಂತದಲ್ಲಿ ಸರಿಯಾದಂತಹ ಸ್ಕ್ರೂಟಿನಿ ಆಗಬೇಕು. ಕೇವಲ ಒಂದು ನಾರ್ಮಲ್ ಡಿಬೇಟ್ ಮಾಡೋದ್ರಿಂದ ಇಶ್ಯೂ ರಿಸಾಲ್ವ್ ಆಗೋದಿಲ್ಲ. ಸರಿಯಾದಂಥ ಒಂದು ಸ್ಕ್ರೂಟಿನಿ ಆಗಬೇಕು. ಕಮಿಟಿ ಒಂದು ಪ್ರಾಪರ್ ಆಗಿರತಕ್ಕಂತಹ ರೆಕಮೆಂಡೇಷನ್ಸ್ಗಳನ್ನು ಕೊಡಬೇಕು. ಈ ಒಂದು ಹಂತದಲ್ಲಿ
ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ನೇಮಕ ಮಾಡಲಾಗುತ್ತೆ. ಕಾಂಪೋಸಿಷನ್ ಆಧಾರದ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಇಲ್ಲಿ ಯಾರು ನಾಮಿನೇಟ್ ಮಾಡ್ತಾರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಸಂಬಂಧಪಟ್ಟಂಥ ಮೆಂಬರ್ಸ್ಗಳಂತಂದರೆ, ಲೋಕಸಭೆ ರಿಪ್ರೆಸೆಂಟೇಟಿವ್ಸ್ ಅಂತ ಬಂದಾಗ ಸ್ಪೀಕರ್ಸ್ ಅವರು ನೇಮಕ ಮಾಡ್ತಾರೆ. ರಾಜ್ಯಸಭೆ ಅಂತ ಬಂದಾಗ ಚೇರ್ಮನ್ ಅವರು ನೇಮಕವನ್ನು ಮಾಡ್ತಾರೆ. ಜನರಲಿ ಲೋಕಸಭೆ ಮೆಂಬರ್ಸ್ಗಳು ಜಾಸ್ತಿ ಇರೋದನ್ನು ಗಮನ ಹರಿಸ್ಬೋದು. ರಾಜ್ಯಸಭೆ ಕಂಪೇರ್ ಮಾಡಿದರೆ ಲೋಕಸಭೆ ಮೆಂಬರ್ಸ್ಗಳು ಜಾಸ್ತಿ ಇರೋದನ್ನು ಕಾಣ್ತಾ ಇದ್ದಾವೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕೊಡ್ತಾ ಇರುವಂತಹ ರೆಕಮೆಂಡೇಶನ್ಸ್ಗಳನ್ನು ಸರ್ಕಾರ ಫಾಲೋ ಮಾಡಲೇಬೇಕಾ, ಇದು ಬೈಂಡಿಂಗ್ ಕಂಡೀಷನನ್ನು ಕ್ರಿಯೇಟ್ ಮಾಡುತ್ತಾ ಅನ್ನುವಂಥದ್ದಾದರೆ ಯಾವುದೇ ರೀತಿಯಾಗಿ ಬೈಂಡಿಂಗ್ ಕಂಡೀಷನ್ ಇಲ್ಲ. ಸರ್ಕಾರ ಇದನ್ನು ಫಾಲೋ ಮಾಡ್ಬೋದು, ಮಾಡದೇನೂ ಇರಬಹುದು. ಇಲ್ಲಿ ಯಾವುದೇ ರೀತಿಯಾದಂಥ ಜುಡಿಷಿಯಲ್ ಪವರನ್ನು ಸಹ ನಾವು ಇಂಪೋಸ್ ಮಾಡುವಂತಿಲ್ಲ. ಒಂದು ಕಾಂಪ್ಲೆಕ್ಸ್ ಇಶ್ಯೂ ಇದ್ದರೆ, ಕಾಂಟ್ರವರ್ಸಿಯಲ್ ಇಶ್ಯೂ ಇದ್ದರೆ, ಡೀಪ್ ಎಕ್ಸಾಮಿನೇಷನ್ ಒಂದು ಅವಶ್ಯಕತೆ ಇದ್ದರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಫಾರ್ಮ್ ಮಾಡಲಾಗುತ್ತೆ. ಈ ಮೊದಲು ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ 2001ರಲ್ಲಿ ನೇಮಕ ಮಾಡಿರುವಂಥದ್ದು. ಹರ್ಷದ್ ಮೆಹ್ತಾ ಕೇಸ್ 1992 2011ನಲ್ಲಿ 2G ಸ್ಪೆಕ್ಟ್ರಮ್ ಕೇಸಲ್ಲೂ ಸಹ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಫಾರ್ಮ್ ಮಾಡಿರೋದಾಗಿ ನಾವು ಗಮನ ಹರಿಸ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್ ಇಶ್ಯೂ ಆಗುತ್ತೆ. ಇಲ್ಲಿ ಒಂದು ಅಡಾಕ್ ಇನ್ವೆಸ್ಟಿಗೇಷನ್ ಬಾಡಿಯ ಇಂಪಾರ್ಟೆನ್ಸ್ ಏನಿದೆ, ಇಲ್ಲಿ ಸರ್ಕಾರ ಯಾವ ರೀತಿಯಂಥ ಅಕೌಂಟಬಿಲಿಟಿನ ಎನ್ಶೋರ್ ಮಾಡಬೇಕಾಗುತ್ತೆ, ಪಾರ್ಲಿಮೆಂಟರಿ ಓವರ್ ಸೈಟ್ಗೆ ಸಂಬಂಧಪಟ್ಟಂತೆ ಅಕೌಂಟಬಿಲಿಟಿ ಆಧಾರದ ಮೇಲೆ ಕ್ವಶನ್ಸನ್ನು ಸಹ ಕೇಳ್ತಾರೆ. ಇದರ ಆಧಾರದ ಮೇಲೆ ಈ ಒಂದು ಇಶ್ಯೂವನ್ನು ನಾವು ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನದಾಗಿ ಬಿಟ್ರೇಯಲ್ ಫೋರ್ಟೋಲ್ಡ್. ಈ ಒಂದು ಇಶ್ಯೂ GS ಪೇಪರ್ 2 ನಡೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುವಂಥದ್ದು. US ಹಾಗೂ ನ್ಯಾಟೋ ಮಧ್ಯೆ ಇರುವಂತಹ ಒಂದು ರಿಲೇಷನನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂಥ ಟೆನ್ಷನ್ನು ಕ್ರಿಯೇಟ್ ಆಗಿದೆ, ಇದು ಗ್ಲೋಬಲ್ ಲೆವೆಲಲ್ಲಿರುವಂಥ ಸೆಕ್ಯೂರಿಟಿಯನ್ನು ರೀಶೇಪ್ ಮಾಡ್ತಕ್ಕಂಥ ಕಂಡೀಷನನ್ನು ತೋರಿಸ್ತಾ ಇದೆ ಅಂತ. ಯುರೋಪ್ ಇವಾಗ ರೀಥಿಂಕ್ ಮಾಡಬೇಕಾಗಿದೆ. ಡಿಫೆನ್ಸ್ ಸ್ಟ್ರಾಟಜಿ ಅಂತ ಬಂದಾಗ ತನ್ನದೇ ಆಗಿರತಕ್ಕಂಥ ಒಂದು ಇಂಡಿಪೆಂಡೆನ್ಸಿಯನ್ನು ಹೊಂದಬೇಕಾಗಿದೆ. ಯಾವುದೇ ರೀತಿಯಾಗಿ US ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸಬಾರ್ದು ಅನ್ನುವಂಥ ಒಂದು ಡೈಮೆನ್ಷನ್. ನ್ಯಾಟೋಗೆ ಸಂಬಂಧಪಟ್ಟಂತೆ ಟ್ರಂಪ್ ಅವರ ಒಂದು ಕ್ರಿಟಿಸಿಸಮ್ ಯಾವ ರೀತಿ ಆಗಿದೆ, ಟ್ರಂಪ್ ಅವರು ಹೇಳ್ತಾ ಇದ್ದಾರೆ ನ್ಯಾಟೋ ಅನ್ನುವಂಥದ್ದು ಕೇವಲ ಒಂದು ಪೇಪರ್ ಟೈಗರ್, ವೀಕ್ ಆಗಿರುವಂಥ ಅಲಯನ್ಸ್ ಇದೆ ಅಂತ. ಸೊ ಇದರಿಂದ ನ್ಯಾಟೋಯಿಂದ ವಿತ್ಡ್ರಾ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ US ಅಂದ್ಕೊಂಡಿದೆ. ನ್ಯಾಟೋಗೆ ಹೆಚ್ಚಿನ ಪ್ರಮಾಣದಲ್ಲಿ USA ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಇವರ ಮೇಲೆ ಒಂದು ಬರ್ಡನ್ ಇದೆ. ಇದೊಂದು ಅನ್ಫೇರ್ ಕಂಡೀಷನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಯುರೋಪ್ ಕಾಂಟ್ರಿಬ್ಯೂಷನ್ ಕಂಪೇರ್ ಮಾಡಿದರೆ US ಹೆಚ್ಚಿನ ಒಂದು ಕಾಂಟ್ರಿಬ್ಯೂಷನ್ನ ಮಾಡ್ತಾ ಇದೆ ಅಂತ ಇವತ್ತು US ನಂಬಿದೆ. ಹಾಗೂ ಪ್ರಸ್ತುತವಾಗಿ ವೆಸ್ಟ್ ಏಷ್ಯಾದಲ್ಲಿ ಇರ್ತಕ್ಕಂಥ ಟೆನ್ಷನನ್ನು ನೋಡಿದಾಗ ಯುರೋಪ್ ಎಷ್ಟು ಮಟ್ಟಿಗೆ ಮಿಲಿಟರಿ ಸಪೋರ್ಟನ್ನು ಮಾಡ್ತಾ ಇದೆ. ಸ್ಟ್ರೇಟ್ ಆಫ್ ಹಾರ್ಮುಸ್ ನಡುವೆ ಇಷ್ಟೊಂದು ಇಶ್ಯೂಸ್ಗಳು ಆಗ್ತಾ ಇದೆ, ಟ್ರೇಡು ಸಹ ಡಿಸ್ಟ್ರಪ್ಷನ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಎಷ್ಟು ಮಟ್ಟಿಗೆ ಯುರೋಪ್ ತನ್ನ ಒಂದು ಸಪೋರ್ಟನ್ನು ಮಾಡ್ತಾ ಇದೆ ಟೆನ್ಷನನ್ನು ರಿಸಾಲ್ವ್ ಮಾಡುವಂಥ ಹಂತದಲ್ಲಿ. ಹಾಗಾಗಿನೂ ಕೂಡ US ಅಪ್ಸೆಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಜೊತೆಗೆ US ಒಂದು ಸ್ಟ್ರಾಟಜಿಕ್ ಪ್ರಯಾರಿಟಿಯನ್ನು ತೆಗೆದುಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. US ಪರ್ಸ್ಪೆಕ್ಟಿವ್ ಏನಿದೆ ಅಂತಂದರೆ, ನ್ಯಾಟೋ ನಡಿಯಲ್ಲಿ ಹೆಚ್ಚಿನ ಕಾಂಟ್ರಿಬ್ಯೂಷನನ್ನು ಅವರೇ ಮಾಡ್ತಾ ಇದ್ದಾರೆ ಅಂತ. ಇದೊಂದು ಲಾಂಗ್ ಟರ್ಮ್ ಫ್ರಿಕ್ಷನನ್ನೇ ಕ್ರಿಯೇಟ್ ಮಾಡಿದೆ. ಯುರೋಪ್ ಕಂಟ್ರೀಸ್ಗಳು ಅಷ್ಟೊಂದು ಡಿಫೆನ್ಸ್ ಮೇಲೆ ಸ್ಪೆಂಡಿಂಗನ್ನು ಮಾಡ್ತಾ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಇದೊಂದು ಅನ್ಫೇರ್ ಸಿಚುವೇಶನ್ನ ಕ್ರಿಯೇಟ್ ಮಾಡಿದೆ. ಹಾಗಾಗಿ US ವಿತ್ಡ್ರಾ ಮಾಡ್ಕೋಬೇಕು ಅನ್ನುವಂಥ ಪರ್ಸ್ಪೆಕ್ಟಿವನ್ನು ಹೊಂದಿದೆ. ರಷ್ಯಾದ ಫ್ಯಾಕ್ಟರ್ನ ನೋಡಿದಾಗ ರಷ್ಯಾದ ಅಗ್ರೆಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನ್ಯಾಟೋ ಇಲ್ಲಿ ಏನು ಮಾಡ್ತಾ ಇದೆ, ಇದರ ಒಂದು ಲಿಮಿಟೇಷನ್ಸನ್ನು US ಹೈಲೈಟ್ ಮಾಡ್ತಾ ಇರೋದನ್ನು ಗಮನಿಸ್ಬೋದು. ಆದರೆ ಒಂದು ಲೀಗಲ್ ಕನ್ಸ್ಟ್ರೇನ್ ಇದೆ. 2024ರ ನ್ಯಾಷನಲ್ ಡಿಫೆನ್ಸ್ ಅಥರೈಸೇಷನ್ ಆ್ಯಕ್ಟ್ನ ಆಧಾರದ ಮೇಲೆ US ಪ್ರೆಸಿಡೆಂಟ್ ನ್ಯಾಟೋಯಿಂದ ಹೊರಗಡೆ ಬರಬೇಕು ಅಂತಂದರೆ 2/3 ಸೆನೆಟ್ ಅಪ್ರೂವಲ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಕ್ಟ್ ಆಫ್ ಕಾಂಗ್ರೆಸ್ ಇಲ್ಲಿ ಇಂಪಾರ್ಟೆಂಟು. ಸೊ ಇದರ ಆಧಾರದ ಮೇಲೆ ವಿತ್ಡ್ರಾ ಆಗಬೇಕು ಹೊರತಾಗಿ ಕೇವಲ ಡೊನಾಲ್ಡ್ ಟ್ರಂಪ್ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ನ್ಯಾಟೋಯಿಂದ ಹೊರಗಡೆ ಬರೋದಿಲ್ಲ. US ಪ್ರೆಸಿಡೆಂಟು ಒಬ್ಬರೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ. ನ್ಯಾಷನಲ್ ಡಿಫೆನ್ಸ್ ಅಥರೈಸೇಷನ್ ಆ್ಯಕ್ಟ್ ಹೇಳುತ್ತೆ ಇಲ್ಲಿ ಸೆನೆಟ್ನ ಅಪ್ರೂವಲ್ ಇಂಪಾರ್ಟೆಂಟ್. 2/3 ಮೆಜಾರಿಟಿ ಆಧಾರದ ಮೇಲೆ ಅಥವಾ ಒಂದು ಕಾಂಗ್ರೆಸ್ನ ಆ್ಯಕ್ಟ್ನ ಮುಖಾಂತರನೂ ಸಹ ವಿತ್ಡ್ರಾ ಆಗಲಿಕ್ಕೆ ಸಾಧ್ಯತೆ ಇದೆ. ಒಂದು ವೇಳೆ US ನ್ಯಾಟೋಯಿಂದ ಹೊರಗೆ ಬಂದಿದ್ದೇ ಆದರೆ ರೂಲ್ ಬೇಸ್ಡ್ ಇಂಟರ್ನ್ಯಾಷನಲ್ ಆರ್ಡರನ್ನು ಅಂಡರ್ಮೈನ್ ಮಾಡ್ದಂಗೆ ಆಗುತ್ತೆ. ಗ್ಲೋಬಲ್ ಆರ್ಡರಲ್ಲಿ ಒಂದು ಶಿಫ್ಟ್ ಆಗೋದನ್ನು ಗಮನ ಹರಿಸ್ಬೋದು. WTO ಆಗಿರ್ಬೋದು, UN ಸಿಸ್ಟಮ್ ಮೇಲೆ ಇರುವಂಥ ಒಂದು ನಂಬಿಕೆ ಇಲ್ಲಿ ಹೋಗುತ್ತೆ. ಇನ್ಸ್ಟಿಟ್ಯೂಷನ್ಸ್ಗಳ ಮೇಲೆ ಅಫೆಕ್ಟ್ ಆಗೋದನ್ನು ಕಾಣ್ಬೋದು. ಪ್ರಸ್ತುತವಾಗಿ US ಒಂದು ಪಾಲಿಸಿಯನ್ನು ನೋಡಿದಾಗ ಗ್ಲೋಬಲ್ ಎಂಗೇಜ್ಮೆಂಟನ್ನು ಅವರು ರೆಡ್ಯೂಸ್ ಮಾಡ್ತಾ ಬರ್ತಾ ಇದ್ದಾರೆ, ಐಸೋಲೇಟ್ ಆಗ್ತಾ ಬರ್ತಾ ಇದ್ದಾರೆ. ಐಸೋಲೇಷನಿಸಮನ್ನು ಇಲ್ಲಿ ಕಾಣ್ಬೋದು. ಜೊತೆಗೆ ಒಂದು ಹಂತದಲ್ಲಿ ಗ್ಲೋಬಲ್ ಡಾಮಿನೆನ್ಸನ್ನು ಸಹ ಮೇಂಟೈನ್ ಮಾಡ್ತಾ ಇರೋದಾಗಿ ಗಮನ ಹರಿಸುವಂಥದ್ದು.
ಒಂದು ವೇಳೆ ನ್ಯಾಟೋಯಿಂದ ಹೊರಗೆ ಬಂದರೆ ಇದು ಒಂದು ವ್ಯಾಕ್ಯೂಮನ್ನು ಕ್ರಿಯೇಟ್ ಮಾಡುತ್ತೆ ವೆನ್ ಇಟ್ ಕಮ್ಸ್ ಟು ದ ಸೆಕ್ಯೂರಿಟಿ ಪಾರ್ಟ್. ಹಾಗಾಗಿ ಯುರೋಪ್ ಇಲ್ಲೊಂದು ಸ್ಟ್ರಾಟಜಿಕ್ ಮೂವ್ ಅನ್ನು ತೆಗೆದುಕೊಳ್ಬೇಕು, ಸ್ಟ್ರಾಟಜಿಕ್ ಅಟಾನಮಿಯನ್ನು ಹೊಂದಬೇಕು ವೆನ್ ಇಟ್ ಕಮ್ಸ್ ಟು ದಿ ಡಿಫೆನ್ಸ್ ಕೆಪಾಬಿಲಿಟಿ. ಸ್ವತಂತ್ರವಾಗಿರ್ತಕ್ಕಂಥ ಒಂದು ಡಿಫೆನ್ಸ್ ಕೆಪಾಬಿಲಿಟಿಯನ್ನು ಇವರು ಹೊಂದಬೇಕು, ಯಾವುದೇ ರೀತಿಯಾಗಿ US ಮೇಲೆ ಅವಲಂಬನೆಯನ್ನು ತೋರಿಸಬಾರದು ಅನ್ನುವಂಥದ್ದು. ಸೊ ಗ್ಲೋಬಲ್ ಲೆವೆಲಲ್ಲಿ ಒಂದು ಮೇಜರ್ ಶಿಫ್ಟನ್ನು ನಾವು ಕಾಣ್ತಾ ಇದ್ದೇವೆ. ಸೆಕ್ಯೂರಿಟಿ ಅಂತ ಬಂದಾಗ ರೀಡಿಫೈನ್ ಆಗುವಂಥ ಒಂದು ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಆಥರ್ ಅವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಮಲ್ಟಿಪೋಲಾರ್ ವರ್ಡ್ ಸಹ ಬರ್ತಾ ಇದೆ, ಜೊತೆಗೆ ನ್ಯೂ ಪವರ್ ಬ್ಯಾಲೆನ್ಸನ್ನು ಸಹ ನಾವು ಕಾಣ್ತಾ ಇದ್ದೇವೆ. US ಒಂದು ಪರ್ಸ್ಪೆಕ್ಟಿವನ್ನು ನೋಡಿ ಗ್ಲೋಬಲ್ ಆರ್ಡರ್ ನಡೆಯಲ್ಲಿ ಯಾವ ರೀತಿಯಾದಂಥ ಶಿಫ್ಟನ್ನು ತೆಗೆದುಕೊಂಡು ಬರ್ತಾ ಇದೆ ಅನ್ನೋದನ್ನು ಗಮನ ಹರಿಸುವಂಥದ್ದು. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಡೆಯಲ್ಲಿ ನ್ಯಾಟೋಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೇಳ್ತಾರೆ. ಮೇನ್ಸ್ ನಡೆಯಲ್ಲಿ ಯಾವ ರೀತಿಯಾಗಿ ಗ್ಲೋಬಲ್ ಲೆವೆಲಲ್ಲಿ ಒಂದು ಆರ್ಡರ್ ಶಿಫ್ಟ್ ಆಗ್ತಾ ಇದೆ ಅನ್ನೋದರ ಆಧಾರದ ಮೇಲೆ ಪಾಯಿಂಟ್ಸ್ಗಳನ್ನು ಕನೆಕ್ಟ್ ಮಾಡಬೇಕು. ನ್ಯಾಟೋ ಫಾರ್ಮ್ ಆಗಿರೋದು 1949 ನಡಿನಲ್ಲಿ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿಯ ಮುಖಾಂತರ ಈ ಒಂದು ಮಿಲಿಟರಿ ಅಲಯನ್ಸ್ ಜಾರಿಗೆ ಬಂದಿದೆ ಅಂತ ಹೇಳ್ಬೋದು. ಕಲೆಕ್ಟಿವ್ ಆಗಿರತಕ್ಕಂಥ ಒಂದು ಡಿಫೆನ್ಸನ್ನು ಎನ್ಶೋರ್ ಮಾಡಬೇಕು, ಅದರಲ್ಲೂ ಮೆಂಬರ್ ಕಂಟ್ರೀಸ್ಗಳಿಗೆ ಒಂದು ಸೆಕ್ಯೂರಿಟಿನ ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದರ ಆಧಾರದ ಮೇಲೆ ಪೊಲಿಟಿಕಲ್ ಹಾಗೂ ಮಿಲಿಟರಿ ಕೋಆಪರೇಷನ್ಸನ್ನು ಈ ಒಂದು ಪ್ಲಾಟ್ಫಾರ್ಮ್ನ ಮುಖಾಂತರ ನಾವು ಗಮನ ಹರಿಸ್ಬೋದು. ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆ ಅಂತಂದರೆ, ಭಾರತ ನ್ಯಾಟೋದ ಮೆಂಬರ್ ಇದೇನೋ ಇಲ್ವೋ ಅನ್ನೋದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ನಡಿನಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್. ಆಪ್ಷನ್ ಎ, ಪಾರ್ಡನ್ ರಿಮೂವ್ಸ್ ಬೋತ್ ಸೆಂಟೆನ್ಸ್ ಆ್ಯಂಡ್ ಕನ್ವಿಕ್ಷನ್. ಆಪ್ಷನ್ 2, ಕಮ್ಯುಟೇಷನ್ ಚೇಂಜಸ್ ನೇಚರ್ ಆಫ್ ಪನಿಷ್ಮೆಂಟ್. ಆಪ್ಷನ್ 3 ನಡೆಯಲ್ಲಿ ರೆಮಿಷನ್ ರೆಡ್ಯೂಸಸ್ ಡ್ಯೂರೇಷನ್ ಆಫ್ ಪನಿಷ್ಮೆಂಟ್. ಈ 3 ಆಪ್ಷನ್ ಅಡಿಯಲ್ಲಿ ಸರಿಯಾದಂತಹ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿದೆ ಅಂತ ಸೆಲೆಕ್ಟ್ ಮಾಡಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಕೂಡ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.